ಅವ್ನು ಪರಿಚಯ ಆದ ನಂತರ ಹೋಗಿ ಹೇಳಿದೆ ಕೊಡ್ತೇನೆ ಅಂತ ಒಪ್ಕೊಂಡ. ಅಲ್ಲಿಗೆ ಹೋಯ್ತು. ಮತ್ತು ನಂದು ಅಷ್ಟೊತ್ತಿಗೆ ಲೈಸೆನ್ಸ್ 1 ವರ್ಷ ಆಯಿತು. 1 ವರ್ಷ ಆದ್ಮೇನ ಲೈಸೆನ್ಸ್ ರಿನೀವಲ್ ಮಾಡಿಸ್ಬೇಕಂತ ಕೇಳಿ ಬಿಜಾಪುರ್ಗೆ ಹೋದೆ. ಬಿಜಾಪುರ್ಗೆ ಹೋಗಿ ಲೈಸೆನ್ಸ್ 1 ವರ್ಷಕ್ಕೆ ಹೆವಿ ಇತ್ತು. ಹೆವಿ ಲೈಸೆನ್ಸ್ ಮಾಡಿಸ್ಕೊಂಡು ಅಲ್ಲೆಲ್ಲ ದೊಡ್ಡ ಗಾಡಿ ಬಸ್ ಎಲ್ಲ ಕೊಟ್ಟರು. ಅವಾಗ ಬಸ್ ಕೊಟ್ಟು ಕೇರಿ 13 ಟ್ರಯಲ್ ಹೊಡ್ಕೊಂಡೆ. 13 ಟ್ರಯಲ್ ಹೊಡೆದ ನಂತರ ಮತ್ತು ಊರಿಗೆ ಬಂದು ಅದೇ ನಮ್ಮ ಅವ್ರು ಹೇಳಿದ್ರು ಕಾಮನ್ ಅವ್ರ ಜೊತೆನೇ ಇರೋದು ಯಾವಾಗಲೂ ನಾನು. ಮತ್ತು ಅವ್ರು ಕೂಡ ಅಡ್ಡಾಡೋದು, ಅಲ್ಲಿ ಇದು ಮಾಡೋದು ಮಾಡಿದೆ. ಮತ್ತೆ ಒಂದು ಸ್ವಲ್ಪ ಪೇಮೆಂಟ್ ಕೊಡ್ತೈತೆ ಮಾಲಕ. ಹೊಳ್ಳಿ ಮನೆಗೆ ಹೋದ್ವಿ. ಅವ್ರ ಜೊತೆನೇ ಹೋದ್ವಿ. ಅಲ್ಲೆಲ್ಲ ಹೋಗಿ ಎಲ್ಲ ಫ್ರೆಂಡ್ಸ್ ಜೊತೆ ಇದ್ದವು. ಅದು ನಾ ಕಲ್ತ ಗಾಡಿ ನೋಡ್ಕೊಂಡು, ಆ ಗಾಡಿಯನ್ನು ಭಾಳ ಐಕಿತ್ತು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಮತ್ತು ರಿಟರ್ನ್ ಬಂದ ನಂತರ ಊರಿಗೆ ಬಂದ್ವಿ. ಚರಗ ಚೆಲ್ಲೋದು, ಎಳ್ಳಾಮಾಸಿ ಚರಗ ಚೆಲ್ಲಿದ ನಂತರ ಸಂಕ್ರಮಣ ಬಂತು. ಸಂಕ್ರಮಣ ಬರೋಣ ಅಲ್ಲಿಂದ ಕೂಡಲ ಸಂಗಮ, ಹಿವಳ್ಳಿ, ಪಟ್ಟದಕಲ್ಲು, ಮಾಕೋಟ ಫ್ರೆಂಡ್ಸ್ ಜೊತೆ ಟೂರಿಗೆ ಹೋದೆವು. ಅವಾಗ ಫ್ರೆಂಡ್ಸ್ ಜೊತೆ ಅಡ್ಡಾಡಕ್ಕೆ ಹೋದ್ವಿ ಅಲ್ಲಿ ಇಲ್ಲಿ. ಅವಾಗ ಸಂಕ್ರಮಣ ಬಂದ್ರೆ ಒಂದು ದೊಡ್ಡ ಇದಿರ್ತೈತೆ ನಮಗೆ. ಅಡ್ಡಾಡ್ಬೇಕಪ್ಪ ಅಂದ್ರೆ ಎಲ್ಲ ಕಡೆ 2 ದಿನ ಟೂರ್ ಇಟ್ಕೊಂಡ್ವಿ. ಇಲ್ಲಿಂದ ಹೋದ್ವಿ ಅಮ್ಮಿಂಗಡ, ಐಹೊಳೆ, ಪಟ್ಟದಕಲ್ಲು, ಮಾಕೋಟ ಎಲ್ಲ ನೋಡಿ ಪೂರ್ತಿ ಎಂಜಾಯ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಅಲ್ಲಿಂದ ಎಲ್ಲ ಫ್ರೆಂಡ್ಸು ಹೋಗ್ತಿದ್ವಿ. ಎಲ್ಲ ಕಾಂತಾರಲ್ಲ ಹೋಗಿ ಅಡ್ಡಾಡಿ ಇಲ್ಲೇ ವಸತಿ ಆಯ್ತದೋ ಬನಶಂಕರೇನು ಇಲ್ಲೇ ವಸತಿ ಮಾಡ್ಕೊಂಡ್ವಿ. ಅಲ್ಲಿ ವಸತಿ ಮಾಡ್ಕೊಂಡು ಬಾದಾಮಿಗೆ ಬಂದು ಬಾದಾಮಿಯಿಂದ ಹಂಗೆ ನೋಡ್ಕೊಂಡು ಮತ್ತು ಸೀದಾ ಊರ ಕಡೆ ಬಂದು ಹಂಗೆ ಅಡ್ಡಾಡ್ಕೊಂತ ಮಾಡ್ಕೊಡ್ತಿದ್ವಿ. ನಮ್ಮ ರಿಲೇಷನ್ದಾಗ ಅದೇ ಫಸ್ಟ್ ಟೈಮ್ ಗಾಡಿ ತೊಗೊಳಕ್ಕೆ ಇದು ಮಾಡಿದೆ. ಅಶೋಕ್ ಲೇಲ್ಯಾಂಡ್ ಗಾಡಿ ನಮ್ಮ ಹೇಳಿದ್ನಲ್ಲ. ಅವಾಗ ಯಾರೊಬ್ಬರು ಫಸ್ಟ್ ಗಾಡಿ ತೊಗೋತಾರಂತಂದ್ರೆ ಅಷ್ಟು ಖುಷಿನ ಆಗೋದಿಲ್ಲ. ಇದು ಮಾಡ್ಕೊಂಡು ಗಾಡಿ ತೊಗೊಳಕ್ಕೆ ಇದು ಮಾಡಿದ್ವಿ. ನಾವು ಅವಾಗ ಡ್ರೈವಿಂಗ್ ಇದಿತ್ತಲ್ಲ, ಸ್ವಲ್ಪ ನಾವು ಹಂಗೆ ಹಿಂಗೆ ಎಲ್ಲ ಸರಿಯಾಗಿ ಇರ್ತಿತ್ತು. ಗಾಡಿ ತೊಗೊಳಕ್ಕೆ ಇದು ಮಾಡ್ತೀವಿ. ಎಲ್ಲರೂ ಬಂದರು. ಶೋರೂಮ್ಗೆ ಹೋಗಿ ಗಾಡಿ ತೊಗೊಂಡು, ಅವಾಗ ಹೊಸ ಗಾಡಿ ಅದು ತೊಗೋಬೇಕಂದ್ರೆ ಒಂದು ದೊಡ್ಡದಲ್ಲ ಗಾಡಿ ತೊಗೋಬೇಕಂತ ಅವ್ರು ಗಾಡಿ ತೊಗೊಂಡ್ರು. ಅವಾಗಿಂದೆಲ್ಲ ಇವೆ ಫೋಟೋಸು. ಅದ ಹೊಸ ಗಾಡಿ ತೊಗೊಂಡು ಮತ್ತೆ ನಮ್ಮ ಇವರೆಲ್ಲ ಹಳೆ ತರದತ್ತಿ ಊರಾಗ ಅವೆಲ್ಲ ಚೆನ್ನಾಗಿರ್ತೈತಲ್ಲ. ಮತ್ತು ಊರಾಗೆಲ್ಲ ಇದು ಮಾಡ್ಕೊತ ಹೊಸ ಗಾಡಿ ತೊಗೊಂಡು ಅವಾಗ ಗಾಡಿ ತೊಗೊಂಡ್ರೆ ಗುಡಿ ಮುಂದೆ ಪೂಜೆ ಮಾಡಿ ಮನೆ ದೇವ್ರಿಗೆ ಹೋಗಿ ಇದು ಮಾಡ್ಕೊಂಡು ಹಿಂಗೆ ಲಕ್ಕಂಗುಡಿ ಮುಂದೆ ಮಾಡಿದ್ವಿ, ಮನೆ ಮುಂದೆ ಮಾಡಿದ್ವಿ. ಆಮೇಲೆ ಮತ್ತೆ ಅವ್ರ ಮನೆ ದೇವ್ರಿಗೆ ಹೋದ್ವಿ. ಎಲ್ಲರೂ ನಮ್ಮ ಫ್ಯಾಮಿಲಿಯಾಗ ಅದು ಗಾಡಿನೂ ತುಂಬ ಹೋಗೋದು. ಅದು ಅಶೋಕ್ ಲೇಲ್ಯಾಂಡ್ ತೊಗೊಂಡಿದ್ದೆ. ಅದನ್ನು ತೊಗೊಂಡು ನಂತರ ಒಂದು ವಾರ ಇಲ್ಲೇ ಗುಡ್ಡ ಗಿಡ ಕಟ್ಟಿಸ್ಕೊಂಡು ಅತ್ತಾಗ ಪಾಸಿಂಗ್ ಮಾಡ್ಸಕ್ಕೆ ಬಿಟ್ಟು ಕೇಳಿ ನಂತರ ಏನೈತಿ ಪಾಸಿಂಗ್ ಮಾಡ್ಸಕ್ಕೆ ಬಿಟ್ಟು ಪಾಸಿಂಗ್ ಮಾಡಿಸಿ ನಾ ಪರ್ಫೆಕ್ಟ್ ಓಡಿಸ್ತಿದ್ದೆ. ಅವ ನಮ್ಮ ಮಾಮ ಮಂಡ್ಯರಿಗೆಲ್ಲ ಹೋಗಿ ಬಂದ್ವಿ. ಹೋಗಿ ಬಂದ ನಂತರ ಗಾಡಿ ಹೇಳಿದ್ನಲ್ಲ ಪರ್ಫೆಕ್ಟ್ ಹೊಡಿತಿದ್ದೆ ಅಂತ ಹೇಳ್ತಾರೆ. ನಾನೆಲ್ಲ ಪರ್ಫೆಕ್ಟ್ ಗಾಡಿ ಓಡಿಸ್ತಿದ್ದೆ. ಹಂಗಾಗಿ ನಾನು ಗೋವಾಕ್ಕೆ ಹೋಗಿದ್ದಿಲ್ಲ. ಫಸ್ಟ್ ಟೈಮ್ ಗೋವಾಕ್ಕೆ ಹೋಗಿದ್ದಿಲ್ಲ. ಕೊಮ್ಮೆ ಅಂತ ನಮ್ಮ ಕಾಕನ ಮಗ ಒಬ್ಬ ಇದ್ದ. ಅವನು ನನ್ನ ಮ್ಯಾಗ ಭಾಳ ಜೀವಿದ್ದ. ಅವನು ಕರ್ಕೊಂಡು ಹೊಸರು ಕೂಡಿ ಗೋವಾಕ್ಕೆ ಹೋಗಿ ಗಾಡಿ ಹೋದೆ. ಅದನ್ನು ಹೊಸ ಗಾಡಿ ತೊಗೊಂಡ್ಕೇರಿ ಅವ್ರದಲ್ಲಿ ಕಾಂದ ಬಟಾಟಿ ಹಾಕ್ತಿದ್ರು. ಅಲ್ಲಿಂದ ನಾವು ಅದೇ ಫಸ್ಟ್ ಟೈಮ್ ನನಗೂ ಗೋವಾ ನೋಡ್ಬೇಕನ್ನೋ ಆಸೆ ಭಾಳ ಇತ್ತು. ಹಂಗೆ ಹಾಕ್ಕೊಂಡು ನಾನು ಗೋವಾಕ್ಕೆ ಹೋಗಿ ಎಲ್ಲ ಬೀಚು ಅದು ಮಸ್ತೆಲ್ಲ ತಿರುಗಾಡಿದ್ವಿ. ನಮ್ಮ ಮಾವ ಕರ್ಕೊಂಡು ಹೋದವತ್ತ
ನಾವು ಒಟ್ಟ ಗೋವಾನ ನೋಡಿದ್ದಿಲ್ಲ, ಬರೀ ಬಾಯಲ್ಲಿ ಹೇಳೋದಕ್ಕೆ ಸಣ್ಣವರಾಗ್ಲಿಂದ ಹೋಗಿದ್ದಿಲ್ಲ. ಅವಾಗ ಸಣ್ಣವ್ರದ್ದು ಹೋಗಿದ್ದಾಗ ಜಾಸ್ತಿ ಇದ್ದಿಲ್ಲ, ತೊಳಕ್ಕೆ ಬಂದು ಒಟ್ಟು ಹೋಗಿದ್ದಿಲ್ಲ ಗೋವಾಕ್ಕೆ. ಮತ್ತು ಅವಾಗ ಗೋವಾಕ್ಕೆ ಹೋಗಿ ಎಲ್ಲ ಮಸ್ತ್ ಬೀಚ್ನಾಗ ತಿರುಗಾಡಿ ಮಸ್ತ್ ಎಂಜಾಯ್ ಮಾಡಿದ್ವಿ. ಅದೇ ಫಸ್ಟ್ ಟೈಮ್ ಗೋವಾಕ್ಕೆ ಹೋಗಿದ್ದಲ್ಲ, ಅವಾಗ ಗೋವಾ ಇದಕ್ಕೆ ಹೋಗೋದಂದ್ರೆ ಅವಾಗೇನು ಯಾರು ಅಷ್ಟು ಡ್ರಿಂಕ್ಸ್ ಮಾಡೋರು ಇರ್ತಿಲ್ಲ, ಏನೂ ಇಲ್ಲ, ಯಾರು ಇದು ಮಾಡ್ತಿದ್ದಿಲ್ಲ. ಹಾಗಾಗಿ ಹೋದ್ವಿ ಗೋವಾಕ್ಕೆ ಹೋಗಿ ಮಸ್ತ್ ಬೀಚ್ನಾಗ ಅಡ್ಡಾಡಿ ಫುಲ್ಲು ಮಜಾ ಮಾಡಿದ್ವಿ. ಫುಲ್ ಮಜಾ ಮಾಡ್ಕೊಂಡು ಗೋವಾ ಇದು ಮಾಡಿ ಅಲ್ಲೇ ನಮ್ಮ ಮಾಮಾರ್ದ ಗಾಡಿ ಓಡಿಸ್ತಿದ್ದೆ. ಗಾಡಿ ಓಡಿಸ್ಕೊಂತ ಒಂದು ದಿವ್ಸ ಒಂದು 10 ದಿನ ಒಂದು ವಾರ ಇದ್ದು ಅಲ್ಲಿ ಗಾಡಿ ಪಡಿ ಕೇಳಿದ್ರೆ ಅವು ಯಾವ ಇದಾಗಲಿಲ್ಲ. ಮತ್ತು ನೆಕ್ಸ್ಟ್ ಹಂಗೆ ಊರಿಗೆ ಬಂದೆ.